ಸ್ನೇಹಿತರೆ, ನೀವು ಮನೆಯಲ್ಲಿ ಡೈಲಿ ಟೀ ಮಾಡ್ತೀರಾ, ಅದಕ್ಕೆ ಬೇರೆ ಬೇರೆ ಟೇಸ್ಟ್ ಬರುತ್ತಾ? ಆದರೆ ಈ ವಿಡಿಯೋನ ನೀವು ಒಂದು ಬಾರಿ ನೋಡ್ಕೊಳ್ಳಿ, ಅಂದರೆ ನಿಮ್ಮ ಟೀ ಡೈಲಿ ಒಂದೇ ಥರ ಆಗುತ್ತೆ ಮತ್ತು ಟೇಸ್ಟ್ ಕೂಡ ಒಂದೇ ಥರ ಇರುತ್ತೆ. ನಾವು ಇಂದು 2 ಕಪ್ ಟೀ ಮಾಡೋಣ. ಈ 2 ಕಪ್ ಟೀ ಹೇಗೆ ಮಾಡ್ಬೋದು, ಎಷ್ಟು ಸಕ್ಕರೆಯನ್ನು ಯೂಸ್ ಮಾಡ್ಬೋದು, ಎಷ್ಟು ಚಹಾ ಪೌಡರ್, ಎಷ್ಟು ಹಾಲನ್ನು ಹಾಕ್ಬೋದು, ಯಾವಾಗ ಹಾಕಬೇಕು, ಇದೆಲ್ಲ ಈಗ ಈ ವಿಡಿಯೋದಲ್ಲಿ ನೋಡೋಣ. ನಿಮ್ಮ ಮನೆಗೆ ಗೆಸ್ಟ್ ಬಂದರೆ, ನಿಮ್ಮ ಫ್ರೆಂಡ್ಸ್ ಬಂದರೆ, ಈ ಟೀ ಕುಡಿದ್ರೆ ಅವ್ರು ನಿಮ್ಮ ಪ್ರಶಂಸೆ ಮಾಡದೆ ಹೋಗೋದೇ ಇಲ್ಲ. ನಾವು ಒಂದು ಸ್ಟೀಲ್ ಪಾತ್ರೆ ತಗೊಂಡೇವೆ. ಇದರಲ್ಲಿ 2 ಕಪ್ ಚಹಾಕ್ಕೆ 2 ಕಪ್ ನೀರನ್ನು ಹಾಕ್ತಾ ಇದ್ದೀವಿ. ಈ ನೀರನ್ನು ಚೆನ್ನಾಗಿ ಕುದಿ ಬರಲಿ. ನೀರು ಚೆನ್ನಾಗಿ ಕುದೀಲಿ. 1 ನಿಮಿಷದಲ್ಲಿ ನೀರು ಚೆನ್ನಾಗಿ ಕುದಿಯುತ್ತೆ. ನಮಗೆ 2 ಕಪ್ ಚಹಾಕ್ಕೆ 1.5 ಟೀ ಸ್ಪೂನ್ ಚಹಾ ಪೌಡ್ರ್ ಹಾಕಬೇಕು. 2 ಕಪ್ ಚಹಾಕ್ಕೆ 1.5 ಟೀ ಸ್ಪೂನ್ ಚಹಾ ಪೌಡ್ರ್ ಹಾಕಿ. ಚಹಾ ಪೌಡ್ರ್ ಮತ್ತು ನೀರು ಚೆನ್ನಾಗಿ ಕುದೀಲಿ. ಇದಕ್ಕೆ ಒಂದು ಅರ್ಧ ನಿಮಿಷ ಬೇಕಾಗುತ್ತೆ. ಒಂದು ಕಪ್ ಚಹಾಕ್ಕೆ 1 ಟೀ ಸ್ಪೂನ್ ನಾನು ಸಕ್ಕರೆ ಹಾಕ್ತೇನೆ. ಇಲ್ಲಿ 2 ಕಪ್ ಚಹಾ ಇದೆ, ಅದಕ್ಕೆ ನಾನು 2 ಟೀ ಸ್ಪೂನ್ ಸಕ್ಕರೆ ಹಾಕ್ತಾ ಇದ್ದೇನೆ. ಇದಕ್ಕೆ 2 ಟೀ ಸ್ಪೂನ್ ನಾನು ಸಕ್ಕರೆ ಹಾಕಿ. ಸ್ವೀಟು ಹೆಚ್ಚಾಗಿ ಬೇಕಂದರೆ ನೀವು ಇನ್ನೊಂದು ಟೀ ಸ್ಪೂನ್ ಸಕ್ಕರೆ ಹಾಕಬಹುದು. ಇದಕ್ಕೆ ಚೆನ್ನಾಗಿ ಕುದಿ ಬರಲಿ ಒಂದು ಅರ್ಧ ನಿಮಿಷ. ಆಮೇಲೆ ನಾನು ಇದನ್ನು ಅಲ್ಲ ಹಾಕಿದ್ದೇನೆ ಸ್ವಲ್ಪ. ಇದಕ್ಕೆ ನಾವು ಬಿಸಿ ಹಾಲನ್ನೇ ಯೂಸ್ ಮಾಡಬೇಕು. ಫ್ರಿಜ್ನಲ್ಲಿ ಇಟ್ಟಿದ್ದ ಹಾಲನ್ನ ನಾವು ಚಹಾ ಮಾಡೋ ಟೈಮಲ್ಲಿ ಬಿಸಿ ಮಾಡೋಕ್ಕೆ ಒಂದು ಸೈಡಲ್ಲಿ ಬಿಸಿ ಮಾಡೋಕ್ಕೆ ಇಟ್ಟಿದ್ವಿ. ಆ ಹಾಲನ್ನೇ 2 ಕಪ್ ಚಹಾಕ್ಕೆ 1 ಕಪ್ ಹಾಲು ನಾನು ಹಾಕಿದ್ದೇನೆ. ಅಂದರೆ ಹಾಲು ಬಿಸಿ ಮಾಡಿದ ಬಳಕೆ ಚೆನ್ನಾಗಿ ಇದರಲ್ಲಿ ಮಿಕ್ಸ್ ಆಗುತ್ತೆ ಮತ್ತು ಚಹಾನು ಗಟ್ಟಿಯಾಗಿ ಟೇಸ್ಟ್ ಬರುತ್ತೆ ಚಹಾಕ್ಕೆ. ಚಹಾನ ಮಿಕ್ಸ್ ಮಾಡೋದಕ್ಕೆ ನಾನು 1 ಟೀ ಸ್ಪೂನ್ ತೊಗೊಂಡು ಚಹಾನ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ. ನೀವು ಬೇಕಾದರೆ ಒಂದು ಗ್ಲಾಸ್ನಿಂದ ಇನ್ನೊಂದು ಗ್ಲಾಸ್ಗೆ ಕೆಳಗೆ ಮೇಲೆ ಮಾಡಬಹುದು. ನಾನು ಹೀಗೆ ಮಿಕ್ಸ್ ಮಾಡಿದೆ. ಕುದ್ಬೇಳಕ್ಕೆ ನೀವು ಇದಕ್ಕೆ ನಿಮಗೆ ಬೇಕಾದರೆ ಮಸಾಲೆ ಹಾಕ್ಬೋದು. ಇದಕ್ಕೆ ಫ್ರೆಂಡ್ಸ್ ನೋಡಿ, ಚಹಾ ಈಗ ರೆಡಿಯಾಗಿದೆ. ನಾವು ಇದರಲ್ಲಿ 2 ಕಪ್ ನೀರು ಹಾಕಿದ್ವಿ, 1 ಕಪ್ ಹಾಲನ್ನು ಹಾಕಿ ಹೀಗೆ 3 ಕಪ್ ನಾವು ಇದರಲ್ಲಿ ಮಿಕ್ಸ್ ಮಾಡಿದ್ವಿ. ಈಗ ಚಹಾ ಆಗಿದೆ 2 ಕಪ್, ಅಂದರೆ 1 ಕಪ್ ನಮ್ಮದು ಕುದಿಯೋ ಪ್ರೊಸೆಸ್ಸಲ್ಲಿ 1 ಕಪ್ ಕಡಿಮೆ ಆಗಿದೆ. ಫ್ರೆಂಡ್ಸ್, ಇಷ್ಟು ಮಿನಿಮಮ್ ಪ್ರಮಾಣ ಇದಕ್ಕೆ ಬೇಕೇ ಬೇಕು, ಅಂದ್ರೇ ಚಹಾ ಟೇಸ್ಟಿಯಾಗಿರುತ್ತದೆ. ಇದು ನೋಡಿ ಫ್ರೆಂಡ್ಸ್, ನೀವು ಈ ಥರ ಚಹಾ ಮಾಡಿ ಕುಡೀರಿ. ಮತ್ತು ನಿಮಗೆ ಚಹಾ ಇಷ್ಟ ಆದರೆ ನೀವು ನಮ್ಮ ಚಾನಲ್ಗೆ ಬಂದು ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ಸ್ ಮಾಡಿ ನಿಮಗೇನು ಅನಿಸುತ್ತೆ ಹಾಗೆ. ಮತ್ತು ಒಂದು ಲೈಕ್ ಮಾಡದೆ ಹೋಗಬೇಡಿ, ಪ್ಲೀಸ್ ಲೈಕ್ ಮಾಡಿ.